ನಾವ್ ಹೇಳಿದ್ನಲ್ಲ, ಈ ದೇಶಕ್ಕೆ ಸ್ವತಂತ್ರ ಗಳಿಸ್ಕೊಳ್ಬೇಕಾದ್ರೆ ಲಕ್ಷಾಂತರ ಜನ ಬಲಿದಾನ ಮಾಡಿದ್ದಾರೆ. ಸ್ವತಂತ್ರ ಗಳಿಸ್ಕೊಂಡ್ರೆ ಸ್ವಾತಂತ್ರ್ಯವನ್ನು ಹೆಂಗೆ ಉಳಿಸ್ಕೊಳ್ಬೇಕು ಅಂತ ಗೊತ್ತು. 1947 ಈಗ ಇಲ್ಲ. ಅವತ್ತು ದೇಶ ವಿಭಜನೆಗೆ ಅವತ್ತಿದ್ದಂಥ ರಾಜಕೀಯ ನೇತೃತ್ವ ಅವಕಾಶ ಕೊಡ್ತು. ಇವತ್ತು ದೇಶ ವಿಭಜನೆಗೂ ಅವಕಾಶ ಕೊಡಲ್ಲ, ಮತ್ತು ಈ ರೀತಿ ಥ್ರೆಟ್ ಮಾಡೋರಿಗೂ ಕೂಡ ಹೇಗೆ ಬಲಿ ಹಾಕಬೇಕು ಅಂತ ಗೊತ್ತಿದೆ, ಬಲಿ ಹಾಕ್ತೀವಿ. ರಾಜ್ಯ ಸರ್ಕಾರಕ್ಕೆ ಕ್ರಮಕ್ಕೆ ಒತ್ತಾಯಿಸ್ತೀರಿ? ಅಲ್ಲ, ಏನ್ ಮಾಡ್ತೀರಿ? ಒಬ್ರು ಸಂಸದರೇ ದೇಶ ವಿಭಜನೆ ಮಾತಾಡ್ತಾರೆ. ಭಾರತದ ಉತ್ತರ ಇದೆ, ಭಾರತದ ದಕ್ಷಿಣ ಇದೆ, ಅದನ್ನೇ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ವಿಭಜನೆ ಮಾತಾಡ್ತಾರೆ. ಹೀಗೆ ವಿಭಜನೆ ಮಾತಾಡುವಂಥ ಮನಸ್ಥಿತಿ ಕಾಂಗ್ರೆಸ್ಸಿಗೆ ಇದು ಹೊಸ್ತೇನಲ್ಲ. ವಿಭಜಿಸಿ ಆಳೋದೇ ಅವರ ಬ್ರಿಟಿಷರಿಂದ ಪಡ್ಕೊಂಡಂಥ ಒಂದು ಟ್ರೇಡ್ ಸೀಕ್ರೆಟ್. ಅವ್ರು ಬ್ರಿಟಿಷರು ಕಾಂಗ್ರೆಸ್ನವರಿಗೆ ಅಧಿಕಾರ ಕೊಟ್ಟು ಹೋಗ್ಬೇಕಾದ್ರೆ, ನೀನು ಆಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಬಹುಶಃ ಜವಾಹರ್ಲಾಲ್ ನೆಹರು ಅವ್ರ ಕಿವಿಗೆ ಹೇಳಿದ್ದನ್ನು ಇವರಿಗೆ. ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪಾಲಿಸ್ಕೊಂಡು ಬಂದಿದ್ದಾರೆ. ವಿಭಜಿಸಿ ಆಳು, ಭಾಷೆ ಹೆಸರಿನಲ್ಲಿ ವಿಭಜಿಸು, ಪ್ರಾದೇಶಿಕತೆ ಹೆಸರಿನಲ್ಲಿ ವಿಭಜಿಸು, ಜಾತಿ ಹೆಸರಿನಲ್ಲಿ ವಿಭಜನೆ ಮಾಡು, ಅದೇ ತಾನೇ ಅವ್ರ ತಂತ್ರ. ಅಂದರೆ ಈಗ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಸಂಸದರ ಮೇಲೆ, ಡಿ ಕೆ ಸುರೇಶ್ರ ಮೇಲೆ. ಮಾಡಿದಾರಾ? ಬೇರೆ ಆಗಿದ್ರೆ ಬಿಟ್ಬಿಡ್ತಿದ್ರಾ? ಈಶ್ವರಪ್ಪನವರು ವಿಭಜನೆಯ ಮಾತಾಡೋವಂಥವ್ರನ್ನ, ವಿಭಜಿಸುವ ಮನಸ್ಥಿತಿಯವ್ರನ್ನ ಗುಂಡಿಟ್ಟು ಕೊಲ್ಲುವ ಕಾನೂನು ತರಬೇಕು ಅಂತ ಹೇಳಿದ್ರು. ಅವ್ರ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ವಿಭಜಿಸಬೇಕು ಅಂತ ಹೇಳಿದವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದಾರಾ? ಅವ್ರು ಹೇಳಿದ ಕಾನೂನು ತರಬೇಕು ಅಂತ ಹೇಳಿದ್ದಾರೆ. ಇದು ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಅವ್ರ ಡಿಮಾಂಡ್ ಅದು. ಕಾನೂನು ತರಬೇಕು ದೇಶದ್ರೋಹಿಗಳಿಗೆ ಮೇಲೆ ಅಂಥೇಳಿ. ದೇಶದ್ರೋಹದ ಚಟುವಟಿಕೆ ನಡೆಸೋರಿಗೆ ಸನ್ಮಾನ ಮಾಡಿ ಅಂತ ಹೇಳಕ್ ಬರುತ್ತಾ? ಅಥವಾ ಅವರಿಗೆ ಪದ್ಮ ಪುರಸ್ಕಾರ ಕೊಡಿ ಅಂತ ಹೇಳಕ್ ಬರುತ್ತಾ? ನಾವ್ ಹೇಳಿದ್ನಲ್ಲ, ಈ ದೇಶಕ್ಕೆ ಸ್ವತಂತ್ರ ಗಳಿಸ್ಕೊಳ್ಬೇಕಾದ್ರೆ ಲಕ್ಷಾಂತರ ಜನ ಬಲಿದಾನ ಮಾಡಿದ್ದಾರೆ. ಸ್ವತಂತ್ರ ಗಳಿಸ್ಕೊಂಡ್ರೆ ಸ್ವಾತಂತ್ರ್ಯವನ್ನು ಹೆಂಗೆ ಉಳಿಸ್ಕೊಳ್ಬೇಕು ಅಂತ ಗೊತ್ತು. 1947 ಈಗ ಇಲ್ಲ. ಅವತ್ತು ದೇಶ ವಿಭಜನೆಗೆ ಅವತ್ತಿದ್ದಂಥ ರಾಜಕೀಯ ನೇತೃತ್ವ ಅವಕಾಶ ಕೊಡ್ತು. ಇವತ್ತು ದೇಶ ವಿಭಜನೆಗೂ ಅವಕಾಶ ಕೊಡಲ್ಲ, ಮತ್ತು ಈ ರೀತಿ ಥ್ರೆಟ್ ಮಾಡೋರಿಗೂ ಕೂಡ ಹೇಗೆ ಬಲಿ ಹಾಕಬೇಕು ಅಂತ ಗೊತ್ತಿದೆ, ಬಲಿ ಹಾಕ್ತೀವಿ. ರಾಜ್ಯ ಸರ್ಕಾರಕ್ಕೆ ಕ್ರಮಕ್ಕೆ ಒತ್ತಾಯಿಸ್ತೀರಿ? ಅಲ್ಲ, ಏನ್ ಮಾಡ್ತೀರಿ? ಒಬ್ರು ಸಂಸದರೇ ದೇಶ ವಿಭಜನೆ ಮಾತಾಡ್ತಾರೆ. ಭಾರತದ ಉತ್ತರ ಇದೆ, ಭಾರತದ ದಕ್ಷಿಣ ಇದೆ, ಅದನ್ನೇ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ವಿಭಜನೆ ಮಾತಾಡ್ತಾರೆ. ಹೀಗೆ ವಿಭಜನೆ ಮಾತಾಡುವಂಥ ಮನಸ್ಥಿತಿ ಕಾಂಗ್ರೆಸ್ಸಿಗೆ ಇದು ಹೊಸ್ತೇನಲ್ಲ. ವಿಭಜಿಸಿ ಆಳೋದೇ ಅವರ ಬ್ರಿಟಿಷರಿಂದ ಪಡ್ಕೊಂಡಂಥ ಒಂದು ಟ್ರೇಡ್ ಸೀಕ್ರೆಟ್. ಅವ್ರು ಬ್ರಿಟಿಷರು ಕಾಂಗ್ರೆಸ್ನವರಿಗೆ ಅಧಿಕಾರ ಕೊಟ್ಟು ಹೋಗ್ಬೇಕಾದ್ರೆ, ನೀನು ಆಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಬಹುಶಃ ಜವಾಹರ್ಲಾಲ್ ನೆಹರು ಅವ್ರ ಕಿವಿಗೆ ಹೇಳಿದ್ದನ್ನು ಇವರಿಗೆ ಪಾಲಿಸ್ಕೊಂಡು ಬಂದಿದ್ದಾರೆ. ವಿಭಜಿಸಿ ಆಳು, ಭಾಷೆ ಹೆಸರಿನಲ್ಲಿ ವಿಭಜಿಸು, ಪ್ರಾದೇಶಿಕತೆ ಹೆಸರಿನಲ್ಲಿ ವಿಭಜಿಸು, ಜಾತಿ ಹೆಸರಿನಲ್ಲಿ ವಿಭಜನೆ ಮಾಡು, ಅದೇ ತಾನೇ ಅವ್ರ ತಂತ್ರ. ಅಂದರೆ ಈಗ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಸಂಸದರ ಮೇಲೆ, ಡಿ ಕೆ ಸುರೇಶ್ರ ಮೇಲೆ. ಮಾಡಿದಾರಾ? ಬೇರೆ ಆಗಿದ್ರೆ ಬಿಟ್ಬಿಡ್ತಿದ್ರಾ? ಈಶ್ವರಪ್ಪನವರು ವಿಭಜನೆಯ ಮಾತಾಡೋವಂಥವ್ರನ್ನ, ವಿಭಜಿಸುವ ಮನಸ್ಥಿತಿಯವ್ರನ್ನ ಗುಂಡಿಟ್ಟು ಕೊಲ್ಲುವ ಕಾನೂನು ತರಬೇಕು ಅಂತ ಹೇಳಿದ್ರು. ಅವ್ರ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ವಿಭಜಿಸಬೇಕು ಅಂತ ಹೇಳಿದವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದಾರಾ? ಅವ್ರು ಹೇಳಿದ ಕಾನೂನು ತರಬೇಕು ಅಂತ ಹೇಳಿದ್ದಾರೆ. ಇದು ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಅವ್ರ ಡಿಮಾಂಡ್ ಅದು. ಕಾನೂನು ತರಬೇಕು ದೇಶದ್ರೋಹಿಗಳಿಗೆ ಮೇಲೆ ಅಂಥೇಳಿ. ದೇಶದ್ರೋಹದ ಚಟುವಟಿಕೆ ನಡೆಸೋರಿಗೆ ಸನ್ಮಾನ ಮಾಡಿ ಅಂತ ಹೇಳಕ್ ಬರುತ್ತಾ? ಅಥವಾ ಅವರಿಗೆ ಪದ್ಮ ಪುರಸ್ಕಾರ ಕೊಡಿ ಅಂತ ಹೇಳಕ್ ಬರುತ್ತಾ?